ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಚೈತ್ರ ಮಾರುತಿ ಅಫಿಷಿಯಲ್. ಇವಾಗ ನಾನು ಸ್ಟಡಿ ಟಿಪ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು 1 ಮಂತ್ ಇದೆ, PUC ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಬರ್ತಿದ್ದಾವೆ. SLC PUC ಬಂದುಬಿಟ್ಟು ಸ್ಟಡಿ ಹೇಗೆ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಂಗ್ ಆನ್ಸರ್ಸ್, 2 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ ಕ್ವಶನ್ಸ್ ಇವೆಲ್ಲ ಇರ್ತವೆ. ಅದರಲ್ಲಿ ಲಾಂಗ್ ಆನ್ಸರ್ ಹೇಗೆ ನೆನ್ಪಿಟ್ಕೋಬೇಕು, 2 ಮಾರ್ಕ್ಸ್ ಕ್ವಶನ್ಸ್ ಹೇಗೆ ನೆನ್ಪಿಟ್ಕೋಬೇಕು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋರ್ ಇಂಪಾರ್ಟೆಂಟ್ಸ್ ಫಸ್ಟ್ ಕಾನ್ಸಂಟ್ರೇಷನ್ ಇರ್ಬೇಕು ನಮ್ಮಲ್ಲಿ. ಕಾನ್ಸಂಟ್ರೇಷನ್ ಏನಪ್ಪ, ಇದನ್ನ ಓದಬೇಕು, ಮುಗಿಸ್ಬೇಕು, ಕ್ಲಿಯರ್ ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಮೇನಾಗಿರೋದು ನೆನಪಿನ ಶಕ್ತಿ. ಈ ನೆನಪಿನ ಶಕ್ತಿ ಗ್ರೋತ್ ಮಾಡ್ಕೋಬೇಕಂದ್ರೆ ನಾವು ಯಾವುದೇ ಟಾಪಿಕ್ ಓದ್ತಿರಲಿ ಅದನ್ನೇ ಇಮೇಜ್ ಮಾಡ್ಕೋಬೇಕು. ಒಂದು ಥಿಯರಿ ರೂಪದಲ್ಲಿ ಇತ್ತಂದರೆ ಅದನ್ನ ಓದ್ತಾ ಅದು ಇಮೇಜ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಒಂದು ಬೆಸ್ಟ್ ಆಫ್ ಎಕ್ಸಾಂಪಲ್ಸ್, ಈಗ ಸರ್ ವಿಶ್ವೇಶ್ವರಯ್ಯ ಬಗ್ಗೆ ನಾವು ಅವರ ಕಥಾ ಚರಿತ್ರೆ, ಅವರ ಸಾಧನೆ ಬಗ್ಗೆ ಏನೋ ಒಂದು ಹೇಳ್ತಿರ್ತೀವಿ. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ನೂ ಬರುತ್ತೆ, 1 ಮಾರ್ಕ್ ಕ್ವಶನ್ನೂ ಬರುತ್ತೆ, ಲಾಂಗ್ ಆನ್ಸರ್ಸು ಬರುತ್ತೆ. 10 ಮಾರ್ಕ್ಸಿಗೆ 15 ಮಾರ್ಕ್ಸಿಗೆ ಬರುತ್ತೆ. ಅದರಲ್ಲಿ ಒಂದು ಇಮೇಜಿನರಿ ಅವರು ಏನೇನು ಸಾಧನೆ ಮಾಡಿದರು, ಎಲ್ಲಿ ಹುಟ್ಟಿದ್ರು, ಏನು ಯಾವ್ಯಾವ ಅಣೆಕಟ್ಟೆ ಕಟ್ಟಿದ್ರು, ಅದ್ರ ಬಗ್ಗೆ ನಾವು ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅದೆಲ್ಲ ಮೆಮೊರಿ ಆಗಿರಬೇಕು ಅಂದರೆ ಇಮೇಜಿನ್ ಮಾಡ್ಕೋಬೇಕು. ಸರ್ ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿದ್ದಾರೆ ಅಂದರೆ ಯಾವ ಥರ, ಅಣೆಕಟ್ಟೇನು ಅದನ್ನ ಇಮೇಜ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಸಿಚುವೇಶನ್ನು ಇಮೇಜ್ ಮಾಡ್ಕೊತ ಅದನ್ನ ಒಳಗೆ ಇಮೇಜ್ ಮಾಡ್ಕೊತಿರ್ಬೇಕು. ಇಮೇಜ್ ಮಾಡ್ಕೊತ ಓದಿದ್ವಿ ಅಂದರೆ ಅದು ಶಾರ್ಟ್ ಟೈಮ್ ಮೆಮೊರಿ ಎಂದೂ ಆಗೋಲ್ಲ, ಲಾಂಗ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಓದಿ ಮುಗಿಸಿದ್ದೀವಿ, 1, 2, 3 ಸರಿ ಓದಿದ್ದೀವಿ ಅಂದರೂ ನೆನಪಾಗ್ತಿಲ್ಲ ಅಂತ ಅಂದರೆ ಏನು ಮಾಡಿ ಅಂದರೆ, ಅದನ್ನೆಲ್ಲ ಟಾಪಿಕ್ ಓದಿರ್ತೀರಲ್ಲ, ಅದರಲ್ಲಿ ಒಂದೊಂದು ಬುಕ್ಸು ತೊಗೊಂಡು ಒಂದು ಪಾಯಿಂಟ್ ಮಾಡಿ ಬರೀರಿ. ಒಂದು ಸೈಡ್ ಬರೀರಿ, ತೆಗೀರಿ. ಅದನ್ನ ತೆಗ್ದಿದ್ದ ಅದನ್ನ ಓದಿರೋದೆಲ್ಲ ಬಿಡಿ. ಈಗ ನೀವೇನು ಪಾಯಿಂಟ್ ಮಾಡಿ ಓದಿ ಬರೆದು ತೆಗ್ದಿರ್ತೀರಲ್ಲ, ಆ ಪಾಯಿಂಟ್ಸ್ ಅಷ್ಟೇ ಅದನ್ನೇ ಓದಿರಿ. ಅದೇನು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸ್ ಫಸ್ಟ್ ಇಮೇಜ್ ಮಾಡ್ಕೊಂತ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸ್ ಫಸ್ಟ್ ಅರ್ಥ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ನೀವೇನು ಓದಿರ್ತೀರಲ್ಲ ಆ ಲೆಸನ್ ಪೂರ್ತಿ ಫುಲ್ ಪ್ಯಾರಾಗ್ರಾಫ್ ಎಲ್ಲ ಪೂರ್ತಿ ನೆನಪಾಗುತ್ತೆ. ಅದನ್ನ ಪೂರ್ತಿ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಓದಿ. ಕನ್ನಡ, ಸೈನ್ಸ್, ಸೋಷಿಯಲ್, ಪೊಲಿಟಿಕಲ್, ಹಿಸ್ಟ್ರಿ ಎಲ್ಲ ಸಬ್ಜೆಕ್ಟ್ ಬಗ್ಗೆ ನಿಮಗೇನಾದರೂ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಎಲ್ಲದೂ ಓದ್ತೀರಾ. ಬಟ್ ಹೇಗೆ ನೆನ್ಪಿಟ್ಕೋಬೇಕು ಶಾರ್ಟಾಗಿ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.